ಬಟ್ಟೆ ಬಿಚ್ಚಿ 10 ವರ್ಷದ ಹುಡುಗಿ ಮಾನಭಂಗ ಮಾಡ್ಯಾರ. ಅಣ್ಣ ಈ ವಿಡಿಯೋ ಕೊನೆವರೆಗೂ ನೋಡ್ರಿ, ಪ್ರತಿಯೊಬ್ಬರಿಗೆ ಶೇರ್ ಮಾಡ್ರಿ. ಏನಪ್ಪಾ ಅಂದ್ರೆ ನೋಡಿ, ಸಾಲಿ ಕಳಿಸ್ಬೇಕ ಏನೋ ಬೇಡ ಹೆಣ್ಮಕ್ಳ ಎಂಬ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸ್ಕೂಲಿಗೆ ಲೇಟ್ ಆಗಿ ಬರಬೇಡ್ರಿ, ಸ್ವಲ್ಪ ಬೇಗನೆ ಬರ್ರಿ, ಸ್ಕೂಲ್ ಎಲ್ಲ ಕಸ ಬಡಿಯೋದು ಅದು ಇದು ಇರುತ್ತಂತಂದು ಮೇಸ್ಟ್ರು ಕರೆದು 10 ವರ್ಷದ ಹುಡುಗಿನ ಮಾನಭಂಗ ಮಾಡಿದ್ದಾನೆ. ಮತ್ತೆ ಮಾನಭಂಗ ಮಾಡಿಬಿಟ್ಟು ಏನ್ ಹೇಳಿದೇನಪ್ಪ ಅಂತಂದ್ರೆ, ನೀನೇನಾದ್ರೂ ಮನೆಗೆ ಹೇಳಿದ್ರೆ ನಿನ್ನ ಕೊಂದಾಕಿ ಬಿಡ್ತಾನಂತ ಹೇಳಿ ಮತ್ತೆ ಡೈಲಿ ಸ್ಕೂಲಿಗೆ ಬರ್ಬೇಕಂತ ಹೇಳಿ ಕೇಸಿ ಎದುರಿಸಿದಂತೆ. ಆ ಹುಡುಗಿ ಮನೆಗೆ ಹೋಗ್ಬಿಟ್ಟು 2 ದಿನ ಸಾಲಿಗೆ ಹೋಗಿಲ್ಲ. ಅವ್ರ ಮಮ್ಮಿಗೆ ಹೇಳಿದೇನಂತೆ, ನಿಮ್ ಹುಡುಗಿ ಚೆನ್ನಾಗಿ ಓದ್ತಾಳೆ, ಎದಕ್ಕೆ ಕಳ್ಸೋಲ್ರಲ್ಲ ಅಂತ ಹೇಳಿದ್ರೆ, ಅವ್ರು ಹೋಗಿ ಮನೆಗೆ ಹೊಡೆದ ಕೇಸಿ ನೀವು ಹೋಗಿ ಸ್ಕೂಲಿಗೆ ಅಂತ ಹೇಳಿದ್ರೆ, ಅವಾಗ ಆ ಹುಡುಗಿ ಮನೆಯವ್ರಿಗೆ ಎದುರ್ಬಿಟ್ಟು ಈ ತರ ಸ್ಕೂಲ್ ಒಳಗಡೆ ನಮ್ಮ ಮಾಸ್ಟರ್ ಈ ತರ ಮಾಡ್ತಾರ ಅಂತಂದು ಅವ್ರ ಮನೆಯೊಳಗೆ ಹೇಳಿದ್ರೆ, ಅವ್ರ ಮನೆಯವ್ರು ಅವಾಗ ಬಂದು ಸ್ಟ್ರೈಕ್ ಮಾಡ್ತಾ ಇದಾರೆ. ಸ್ಟ್ರೈಕ್ ಮಾಡೋದ್ರಿಂದ ಏನ್ ಪ್ರಯೋಜನ ಆಗಂಗಿಲ್ಲ. ಅವನಿಗೆ ಊರಾಗ ಎಳ್ಕೊಂಡ್ ಹೋಗಿ ಕಟ್ ಹಾಕಿ ನರ ಕಟ್ ಮಾಡಿಬಿಡ್ರ. ಪ್ರತಿಯೊಂದು ಸ್ಕೂಲಾಗ ಹೆಣ್ಮಕ್ಳು ಓದಕತ್ತಾರಂದ್ರೆ ಹೆಣ್ಮಕ್ಳ ಟೀಚರ್ನೇ ಬಿಡ್ರಿ, ಗಂಡ ಮಕ್ಳು ಓದಕತ್ತಾರ ಅಂದ್ರೆ ಗಂಡ ಮಕ್ಳ ಮಾಸ್ಟರ್ನೇ ಬಿಡ್ರಿ. ಯಾಕಂದ್ರೆ ಕಾಲ ಯಾವ ರೀತಿ ಚೇಂಜ್ ಆಗ್ತಂತ ಯಾರಿಗೂ ಗೊತ್ತಾಗಂಗಿಲ್ಲ. ಎಲ್ಲೇ ಆಗಿರ್ಲಿ, ಹಾಸ್ಟೆಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಹೆಣ್ಮಕ್ಳು ಇದಾರ ಅಂತಂದ್ರ ಅಲ್ಲಿ ಹೆಣ್ಮಕ್ಳ ಟೀಚರ್ನೇ ಬಿಡ್ರಿ, ಗಂಡ ಮಕ್ಳು ಇದ್ದಲ್ಲಿ ಗಂಡ ಮಕ್ಳ ಮಾಸ್ಟರ್ ಬಿಡ್ರಿ. ಇದೊಂದು ರಿಕ್ವೆಸ್ಟ್, ಆದಷ್ಟು ಈ ವಿಡಿಯೋ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ರಿ. ಸಾಲಿಗೆ ಹೋಗೋದಿಲ್ಲ ಮತ್ತೆ ಅಟ್ಟೆ ಹುಡುಗಿ ಅವ್ರ ಮನೆ ಮುಂದೆ ಹೇಳಿದ್ರೆ ಸಾಯ್ ಬಡ್ತೀನಿ ಅಂತ ಹೇಳ ನಾವು